ದೃಷ್ಟಿನಲ್ಲಿ ಇವತ್ತು ಏನು 1 ಲಕ್ಷಕ್ಕಿಂತ ಅಧಿಕ ಸಹಿಗಳನ್ನ ಸಂಗ್ರಹಣೆ ಮಾಡಿ ಆ ಒಂದು ಸಂಗ್ರಹ ಮಾಡಿರುವಂತಹ ಕಡತವನ್ನ ದೇಶದ ಮೊದಲ ಪ್ರಜೆ ಆಗಿರುವಂತಹ ರಾಷ್ಟ್ರಪತಿ ಅವರಿಗೆ ತಲುಪಿಸುವಂತಹ ಒಂದು ಅದ್ಭುತ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿರುವಂತಹ ಒಂದು ಅರ್ಥಪೂರ್ಣವಾದಂತಹ ಸಮಯದಲ್ಲಿ ಇದೀಗ ನೀವು ನೋಡ್ತಿರುವಂತಹ ದೃಶ್ಯ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುತ್ತಿರುವಂತಹ ಒಂದು ಅದ್ಭುತವಾದಂತಹ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ ಬಂಧುಗಳೇ. ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಹಾಗೂ ಸಮೀಪದಲ್ಲಿ ಹರಿಯುತ್ತಿರುವಂತಹ ಕೃಷ್ಣಾ ನದಿಯನ್ನ ಶತಾಯವಾಗಿ ಗತಾಯವಾಗಿ ಚಿಕ್ಕಬಳ್ಳಾಪುರಕ್ಕೆ ಕೊಡಲೇಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿ ಇವತ್ತು ಏನು 1 ಲಕ್ಷಕ್ಕಿಂತ ಅಧಿಕ ನಿಂತಹ ಇಡೀ ಚಿಕ್ಕಬಳ್ಳಾಪುರದ ಜನತೆ ನಮಗೆ ಶಕ್ತಿಯನ್ನ ತುಂಬಿದ್ದಾರೆ. ಆ ಶಕ್ತಿಯನ್ನ ತುಂಬಿರುವಂತಹ ಅವರ ನಂಬಿಕೆಯನ್ನ ನಾವು ಉಳಿಸ್ಕೊಬೇಕಾಗಿರುವಂತಹ ಕೆಲಸವನ್ನ ನಾವು ಈಗ ಮುಂದುವರಿಸ್ತಾ ಇದ್ದೀವಿ. ಆವತ್ತೇ ಹೇಳಿದ್ವಿ ನಾವು ವಿವಿಧ ರೀತಿಯ ಹೋರಾಟಗಳನ್ನ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ 10 ಹಲವು ಹೋರಾಟಗಾರರನ್ನ, ಚಿಂತಕರನ್ನ ಎಲ್ಲರನ್ನ ನಾವು ಭೇಟಿ ಮಾಡಿ ಚರ್ಚೆ ಮಾಡಿ ಇವತ್ತು ಮತ್ತೊಂದು ಹೋರಾಟವನ್ನ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ವಿ. ಈ ಹೋರಾಟದಲ್ಲಿ ಯಾರು ಅವತ್ತು ಜನ ಬಿಸಿಲಲ್ಲಿ ಬಂದು ರ್ಯಾಲಿ ಮಾಡ್ತಾರೆ, ಯಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಫಾರ್ವರ್ಡ್ ಮಾಡ್ತಾರೆ ಮೆಸೇಜ್ ನ ಇದರ ಪರವಾಗಿ ತಮ್ಮ ಫೇಸ್ಬುಕ್ ಗಳಲ್ಲಿ ಹಾಕೊಂತಾರೆ, ಅವರು ಮಾತ್ರ ಹೋರಾಟಗಾರರಲ್ಲ. ಇದು ನೀರು ಪ್ರತಿಯೊಬ್ಬ ವ್ಯಕ್ತಿಯೂ ಕುಡಿತಾ ಇದ್ದಾರೆ. ಆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜವಾಬ್ದಾರಿ ಇರಬೇಕು. ಆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವದ ಮೇಲೆ ಕಾಳಜಿ ಇರಬೇಕು ಅಂತ ಆಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅನ್ಕೊಂಡಾಗ ನನ್ನೊಂದಷ್ಟು ಹಿರಿಯರು ಈ ರೀತಿಯ ಹೋರಾಟವನ್ನ ಮಾಡಿ ಅಂತ ಹೇಳಿದಾಗ ಅವರ ಒಂದು ಮಾರ್ಗದರ್ಶನದ ಫಲವೇ ಇವತ್ತು ನಾವೆಲ್ಲ ಇಲ್ಲಿ ಏನು ನಾವು ಈ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಈ ಲಕ್ಷ ಸಹಿ ಅಭಿಯಾನ, ಲಕ್ಷ ಅಂತಂದ್ರೆ 1 ಲಕ್ಷ ಅಲ್ಲ, ಲಕ್ಷಾಂತರ ಸಹಿಗಳ ಒಂದು ಹೋರಾಟವನ್ನ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಇವತ್ತಿನಿಂದ ಒಂದು 45 ದಿನಗಳ ಕಾಲ ಈ ಒಂದು ಏನು ಪ್ರತಿ ಮನೆಯಲ್ಲಿ ಒಂದು ಸಹಿಯನ್ನ ಮಾಡಿ ನನಗೆ ನೀರು ಬೇಕು ಕಂಡ್ರೋ ಸರ್ಕಾರಗಳ ಅಂತ ಒಬ್ಬ ತಾಯಿ, ಒಬ್ಬ ಯುವಕ, ಒಬ್ಬ ತಂದೆ ಪ್ರತಿಯೊಬ್ಬರು ಈ ಲಜ್ಜೆಗೆಟ್ಟ ಸರ್ಕಾರಗಳನ್ನ ತನ್ನ ಸಹಿಯ ಮೂಲಕ ಅವರನ್ನ ಹೆಚ್ಚಿಸುವಂತಹ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಪ್ರತಿ ಮನೆಗೂ ನಾವೊಂದು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನನ್ನ ಯುವ ಮಿತ್ರರಿರ್ಬೋದು, ನನ್ನ ಹಿರಿಯರಿರ್ಬೋದು, ಊರಿನ ಗಣ್ಯರಿರ್ಬೋದು, ನಿಮ್ಮ ಮನೆಗಳಿಗೆ ಬರ್ತಾರೆ. ಜೊತೆಗೆ ನಮ್ಮ ಬೇಡಿಕೆಯ ಒಂದು ಕರಪತ್ರವನ್ನ ಕೊಡ್ತಾರೆ. ಆ ಕರಪತ್ರದಲ್ಲಿ ಏನು ನಮಗೆ ತೊಂದರೆಗಳಾಗ್ತಿದೆ ಅದನ್ನ ಚಿಕ್ಕದಾಗಿ ಅದನ್ನಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ಬರೆದಿರ್ತೀವಿ. ಅಂತಹ ಒಂದು ಕರಪತ್ರವನ್ನು ತಾವು ಓದಿ ಮತ್ತು ಈಗೆಲ್ಲ ಏನು ಬೆಳವಣಿಗೆಗಳಾಗ್ತಿದೆ ಇದನ್ನೆಲ್ಲ ತಾವು ಗಮನಿಸಿ ನಿಮಗೆ ನೀರು ನಿಜವಾಗ್ಲೂ ಒಳ್ಳೆ ನೀರು ಬೇಕಿದೆ ಅಂತಂದ್ರೆ ಮಾತ್ರ ಈ ಒಂದು ಮನವಿಗೆ ತಾವು ಸಹಿ ಮಾಡಬಹುದು. ಯಾರಿಗೂ ಬಲವಂತ ಇಲ್ಲ, ಯಾರಿಗೂ ಎಮೋಷನಲ್ ಬ್ಲಾಕ್ ಮೇಲ್ ಇಲ್ಲ, ಯಾರಿಗೂ ನಾವು ಮುಂದೆ ಏನೋ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕುವಂತಹ ಕಚಡ ಕೆಲಸ ನಾವು ಯಾರು ಮಾಡಲ್ಲ. ಇದು ನಿಮ್ಮ ಹಕ್ಕು, ಇದು ನಿಮ್ಮ ಜೀವನ, ಇದು ನಿಮ್ಮ ಜೀವ. ನಿಮ್ಮ ಜೀವವನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ತಾವು ಮಾಡಬೇಕು ಅಂತಿದ್ರೆ ತಾವು ಸಹಿ ಮಾಡಿ, ಬೇರೆಯವರ ಕಡೆಯಲ್ಲೂ ಸಹ ಸಹಿ ಮಾಡಿಸಿ ಇದನ್ನ ರಾಷ್ಟ್ರಪತಿಗಳಿಗೆ ಖುದ್ದಾಗಿ ಸೇರಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡೋಣ. ಈ ಒಂದು ಸಹಿ ಸಂಗ್ರಹ ಅಭಿಯಾನ ಕಂಪ್ಲೀಟ್ ಆದ್ಮೇಲೆ ಸುಮಾರು 100-150 ಜನ ನಾವು ಡೆಲ್ಲಿಗೆ ಹೋಗೋಣ, ರಾಷ್ಟ್ರಪತಿಗಳ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಪ್ರಯತ್ನ ಪಡೋಣ. ಅವರಿಗೆ ನಮ್ಮ ಈ ಹೋರಾಟವನ್ನ, ನಮಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ರಾಷ್ಟ್ರಪತಿಗಳ ಗಮನಕ್ಕೆ ತಂದು ಅವರ ಮುಖಾಂತರ ಆದ್ರೂ ನನ್ನ ಚಿಕ್ಕಬಳ್ಳಾಪುರಕ್ಕೆ ಶುದ್ಧ ಕುಡಿಯುವ ನೀರು ಸಿಗುತ್ತಾ ಅಂತ ಒಂದು ಹೋರಾಟ ಮಾಡುವ ಒಂದು ಹೆಜ್ಜೆ ಮಾತ್ರ ಇದು. ಈ ರೀತಿಯ ಇನ್ನಷ್ಟು ಹೆಜ್ಜೆಗಳನ್ನ ನಾವು ಇಡೋರಿದ್ದೀವಿ. ನಾವು ಯಾರಿಗೋ ಬುದ್ಧಿ ಕೆಲಸ ಕೊಟ್ಟಿಲ್ಲ, ಯಾರನ್ನೋ ನಾವು ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡ್ತಿಲ್ಲ. ನೀರು ಪ್ರತಿ ಸೆಕೆಂಡ್ ನನಗೆ ಬೇಕಾಗಿರುವಂತಹ ಒಂದು ಜೀವಾಮೃತ. ಆ ಶುದ್ಧ ನೀರಿಗಾಗಿ ನಾವೀ ಒಂದು ಏನು ಕಳಕಳಿಯ ಮನವಿ. ನಾನು ಆಗ್ಲೇ ಹೇಳಿದ್ದೀನಿ, MLA ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀವಿ,
ನಮ್ಗೇನು ಬೇಜಾರಿಲ್ಲ, ನೀರು ಕೊಡಿ ಅಂತ. ಆ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದ್ರೂ ನನ್ನ ಸ್ನೇಹಿತರಿರ್ಬೋದು ಅಥವಾ ಯಾರಾದ್ರೂ ಹಿರಿಯರಿರ್ಬೋದು, ದೊಡ್ಡವರು ವೇದಿಕೆ, ಮತ್ತೆ ನಾನೊಂದು ಹೇಳ್ತೀನಿ, ನಮ್ಮ ಕಾರ್ಯಕ್ರಮ, ನಾನು ಆಯೋಜಿಸುವಂತ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೇಲೆ ಕುಳಿತಿರೋರ್ಗಾಗ್ಲಿ ಇಲ್ಲಿನವ್ರಿಗಾಗ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲರೂ ಒಂದೇ. ನಾಯಕನಿಲ್ಲದ ಸಮಾಜ ನನ್ನ ಕನಸು. ಯಾವತ್ತು ಯಾರು ಯಾವ ಮನೆ ಗೇಟ್ ಕಾಯಬಾರ್ದು. ಯಾರು ಈ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಬಳಿ ಬಂದು ಭಿಕ್ಷೆ ಬೇಡಿ ಅಮ್ಮ ಅಕ್ಕ ಅಂತ ಹೇಳಿ ನಮ್ಮ ಹತ್ರ ಓಟ್ ತಗೊಳ್ಳೋಂತ ಜನ ನಮ್ಮನ್ನ ಗೇಟ್ಗಳು ಕಾಯಿಸ್ಕೊಡುವಂತ ಮಾಡ್ತಾರೆ. ನಮ್ಮ ಫೋನ್ಗಳನ್ನ ತಿಂಗಳಾನುಗಟ್ಟಲೆ ಅವಾಯ್ಡ್ ಮಾಡ್ತಾರೆ. ನಾವು ಕೆಲಸಗಳಿಗೆ ಅಂತ ಹೋದ್ರೆ ನಮ್ಮನ್ನ ಭಿಕ್ಷುಕರ ತರ ಆಚೆಗಳ ನಿಲ್ಲಿಸ್ತಾರೆ. ಅದೆಲ್ಲ ನನ್ನ ಕನಸು. ನಾಯಕನಿಲ್ಲದ ಸಮಾಜ ನನ್ನ ಕನಸು. ನನ್ನ ಚಿಕ್ಕಬಳ್ಳಾಪುರ ಗೆಲ್ಲಬೇಕು. ನನ್ನ ಚಿಕ್ಕಬಳ್ಳಾಪುರದ ಪ್ರತಿ ಜನ ಗೆಲ್ಲಬೇಕು. ಇಡೀ ಪ್ರಪಂಚಕ್ಕೆ ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾದರಿ ಆಗಬೇಕು ಅನ್ನೋದು ನನ್ನ ಕನಸು. ಆ ಕನಸಿನಿಂದ ಬಿದ್ದಿದ್ದೀನಿ. ಆ ಕನಸನ್ನ ನಿಜವಾಗಿಸ್ಕೋಲಿಕ್ಕೆ ನನ್ನ ಕೊನೆಯ ಹನಿ ರಕ್ತ ಇರುವವರೆಗೂ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಎಷ್ಟು ಜನ ನನ್ನ ಜೊತೆ ಬರ್ತಾರೆ, ಎಷ್ಟು ಜನ ಬರೋದಿಲ್ಲ, ಆ ಪ್ರಕೃತಿ ನಿರ್ಧಾರ ಮಾಡುತ್ತೆ. ಆ ಒಂದು ಕೆಲಸದಲ್ಲಿ ದಯವಿಟ್ಟು ನೀವೆಲ್ಲರೂ ಸಹ ದಯವಿಟ್ಟು ಮನಸ್ಫೂರ್ತಿಯಾಗಿ ಕೆಲಸ ಮಾಡಿ. ಏನು ನಮ್ಮ ವಿಶ್ವೇಶ್ವರಯ್ಯನವರು ಮತ್ತು ನಮ್ಮ ಪರಮೇಶ್ವರಯ್ಯನವರ ಅವರ ಒಂದು ಆಶೀರ್ವಾದದೊಂದಿಗೆ ಈ ಪುಸ್ತಕ ಇದು ಮಾಡ್ತೀವಿ. ಇದರಲ್ಲಿ ಯಾವ ಪಂಚಾಯಿತಿ ಮತ್ತು ಯಾವ ಹಳ್ಳಿ ಅಥವಾ ನಗರ ಇದ್ರೆ ನಗರ ಇದಕ್ಕೆ ಒಂದು ಮಾಡಿದ್ದೀವಿ. ಅದಕ್ಕೆ ಮಾತ್ರ ಆ ಒಂದು ಭಾಗಕ್ಕೆ ಯಾರನ್ನಾದರೂ ನಾವು ಗುರುತಿಸಿ ಅವ್ರ ಕೈ ಕೊಡ್ತೀವಿ. ಅವ್ರು ಹೋಗಿ ಪ್ರತಿ ಮನೆಗಳಲ್ಲೂ ಇನ್ನೊಂದಷ್ಟು ಜನನ್ನ ಸೇರಿಸ್ಕೊಂಡು ಒಂದು ಸಿಗ್ನೇಚರ್ಸ್ ಮಾಡಿ ಅವರಿಗೆ ಅವೇರ್ನೆಸ್ ಕೊಟ್ಟು ಅವರು ಮಾಡ್ತಾರೆ ಅಂತಂದ್ರೆ ಮಾತ್ರ ಸಿಗ್ನೇಚರ್ ಹಾಕ್ಸ್ಕೊಳ್ಬೇಕು. ಅಕಸ್ಮಾತ್ ಈ ಕಾಲದಲ್ಲಿ ಯಾರಾದರೂ ವಯಸ್ಸಾಗಿರೋರು ಇನ್ನೊಬ್ರು ತಂಬಾಕೋರಿದ್ರೆ, ಹೆಬ್ಬೆರಳು ಗುರುತು ಹಾಕೊಂಡಿದ್ರೆ ಅಂಥವ್ರ ಗುರುತು ಸಹ ಹಾಕಿಸ್ಕೊಬೇಕು. ಮತ್ತೆ ಸಾಧ್ಯ ಇದ್ರೆ ಅದರಲ್ಲಿ ಫೋನ್ ನಂಬರ್ ಅನ್ನೋದನ್ನ ಬರ್ದಿದ್ದೀವಿ. ಬಟ್ ಫೋನ್ ನಂಬರ್ ಆಪ್ಷನಲ್. ಅದು ಮಾಡೋಂಗಿದ್ರೆ ಬರೆಯೋಂಗಿದ್ರೆ ಬರೀರಿ, ಅಥವಾ ಇಲ್ಲದೆ ಇದ್ರೆ ಬೇಡ. ಅದು ಅವರ ವೈಯಕ್ತಿಕ. ಮೊಬೈಲ್ ಸಂಖ್ಯೆನೂ ಬರೆದು ನಾವು ಬರಿತೀವಿ ಅನ್ನೋಂಗಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ. ಪ್ರತಿ ಬುಕ್ಕಲ್ಲೂ 300 ಜನರಿಗೆ ಸಹಿ ಮಾಡುವಂಥ ಅವಕಾಶ ಇದೆ. ಮತ್ತೆ ಸ್ಟಾರ್ಟಿಂಗ್ ಪೇಜಲ್ಲಿ ತಮಗೆ ನಾವು ಏನು ರಾಷ್ಟ್ರಪತಿಗಳಿಗೆ ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ, ಅದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ. ನಾವು ಏನು ನಮ್ಮ ಘನತೆವೆತ್ತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅಮ್ಮನವರಿಗೆ ನಾವೇನು ಇದು ಕೊಡ್ತೀವಿ, ಇದು ಓದಲಿ ಅನ್ನೋದು ನಮ್ಮ ಒಂದು ಇದು. ಇವತ್ತು ಒಂದು ಮಾತನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನು ಪೆನ್ನಲ್ಲಿ ಸೈನ್ ಮಾಡ್ತಾ ಇದ್ದೀವಿ, ನಮ್ಮ ಸರ್ಕಾರಗಳು ನಮ್ಮ ಮಾತನ್ನ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಕ್ತದಲ್ಲಿ ಸಹಿ ಮಾಡಿ ನಿಮಗೆ ಕಳಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೂ ಸಹ ನೀವು ಮಾನಗೆಟ್ಟ ಸರ್ಕಾರಗಳು, ಅದಕ್ಕೂ ಸಹ ನೀವು ರೆಡಿಯಾಗಿರ್ತೀರ ಅನ್ನೋದು ನಮ್ಗೆ ಗೊತ್ತು. ನಮ್ಮ ರಕ್ತ ಹರಿಸಿ ಆದ್ರೂ ಸಹ ನಾವು ಶುದ್ಧ ನೀರನ್ನ ತಗೊಳ್ಳೋದು ಕಡಾಖಂಡಿತ. ನೀವು ಯಾವ ಎಲೆಕ್ಷನ್ ಮಾಡಬೇಕು ಅಂತಿದ್ದೀರಾ, ಆ ಟೈಮಲ್ಲಿ ಏನಾದರೂ ಮಾಡಿ ವೋಟ್ ಬ್ಯಾಂಕ್ ಮಾಡಬೇಕು ಅಂತಿದ್ದೀರಾ, ಅದು ನಮಗೆ ಗೊತ್ತಿಲ್ಲ. ನಮಗೆ ತಕ್ಷಣ ಶುದ್ಧ ನೀರು ಬೇಕು. ಆ ಶುದ್ಧ ನೀರು ಕೊಡೋ ಅಂತಹ ಜವಾಬ್ದಾರಿ, ಅಂತಹ ಒಂದು ಅಕೌಂಟಬಿಲಿಟಿ ನಿಮಗಿದೆ ಅನ್ನೋದನ್ನ ತಾವ್ಯಾರು ಮರಿಬಾರ್ದು. ಅದರ ಜೊತೆಗೆ ಈ ರೀತಿಯ ಒಂದು ಏನು ತಮಗೆ ಕೊಡ್ತೀವಿ, ಅಕಸ್ಮಾತ್ ಆ ಊರಲ್ಲಿ 500 1000 ಇತ್ತು ಅಂತಂದ್ರೆ ಒಂದು ಬುಕ್ ಆದಮೇಲೆ ಮತ್ತೆ 2-3 ಬುಕ್ ಎಷ್ಟು ಬೇಕೋ ಅಷ್ಟು ಬುಕ್ಸ್ನ ಕೊಡೋದಾಗುತ್ತೆ. ಯಾವುದೋ ಒಂದು ಊರಲ್ಲಿ 100 ಜನ ಮಾತ್ರ ಇದ್ರು ಅಂದರೆ ತೊಂದರೆ ಇಲ್ಲ, ಆ 100 ಜನ ಮಾತ್ರ ಆಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ನಾವು 1000 ಬುಕ್ಗಳನ್ನು ಪ್ರಿಂಟ್ ಮಾಡಿಸಿದ್ದೀವಿ. ಇನ್ನೂ 1000 ಬೇಕಾದರೂ ಪ್ರಿಂಟ್ ಮಾಡಿಸುವಷ್ಟು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ನೀವು ಈ ಹೋರಾಟದ ಜೊತೆ ನಿಂತ್ಕೊಳ್ಳಿ, ಸಂದೀಪ್ ಜೊತೆಗಲ್ಲ, ಹೋರಾಟದ ಜೊತೆ ನಿಂತ್ಕೊಳ್ಳಿ. ಹೋರಾಟವನ್ನು ಯಶಸ್ವಿ ಮಾಡಿ ನಮ್ಮ ಮಕ್ಕಳು, ಈ ಕಮಲಿನಿ ಅಂತ ಮಕ್ಕಳು ಒಳ್ಳೆ ನೀರು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲ ಕಡೆ ಏನು ನಾನು ಮೊನ್ನೆ ರಾಜಮಂಡ್ರಿಗೆ ಹೋಗಿದ್ದೆ, ಬಿಸಿಲು ಅಂತಂದ್ರೆ ನಾವ್ಯಾರು ಇರೋಕ್ಕಾಗದೇ ಇಲ್ಲ. ಅಂತಹ ಬಿಸಿಲು ನಾಡಿನಲ್ಲಿ ಏನು 20 ಅಡಿ 30 ಅಡಿಗೆ 6 ಇಂಚು 8 ಇಂಚು ನೀರು ಬರುತ್ತೆ. ಯಾಕೆ? ಗೋದಾವರಿ ನದಿ ಹರಿತಾ ಇದೆ. ಆ ಗೋದಾವರಿ ನದಿಯನ್ನ ಪ್ರತಿ ಮೂಲೆಗೂ ಹರಿಸಿರುವಂತಹ ಖ್ಯಾತಿ ಅಲ್ಲಿನ ರಾಜಕಾರಣಿಗಳಿದೆ. ಅವರ ಕಾಲಿಗೆ ಮುಟ್ಟಿ ನಾನು ನಮಸ್ಕಾರ ಮಾಡ್ತೀನಿ. ಅಂತಹ ಒಂದು ಜೀವನವನ್ನ ಕೊಟ್ಟಿದ್ದಾರೆ ಅವರಿಗೆಲ್ಲ. ಅಂತಹ ಒಂದು ಜೀವನವನ್ನ ನನ್ನ ರಾಜಕಾರಣಿಗಳು, ನನ್ನ ಬಯಲುಸೀಮೆ ಜನಕ್ಕೆ ಕೊಡಲಿ ಅನ್ನೋದು ನನ್ನ ಆಶಯ. ಇವತ್ತು ಹೋರಾಟ ಮಾಡ್ತಿದ್ದೀವಿ, ಇದು ಈಗಾಗಲೇ ಸರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಟಿದೆ. ಆದ್ರೆ ಅವರು ಮಣ್ಣಿಗೆ ಬಿದ್ರು, ಏನು ಜಟ್ಟಿ ಬಿದ್ರು ಮಣ್ಣು, ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ರೀತಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ.
ನಿನ್ನೆ ನಾನು ಉಸ್ತುವಾರಿ ಸಚಿವರ ಒಂದು ವಿಡಿಯೋ ನೋಡ್ತಿದ್ದೆ. ಅವರು ಸಹ ಹೇಳ್ತಿದ್ರು, ಯಾವುದೋ ಒಂದು ಬೇರೆ ಭಾಗದಲ್ಲಿ ಮಾತಾಡ್ತಾ ಹೇಳ್ತಿದ್ರು, ಏನು BWSSP ಅವರು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಹೊಸ ಮೆಷಿನ್ಗಳು ಹಾಕಿದ್ದಾರೆ, ಟರ್ಷರಿ ಟ್ರೀಟ್ಮೆಂಟ್ ತರ ನೀರು ಬರುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರಿಗೂ ಅರ್ಥ ಆಗಿದೆ, ನಿಮ್ಮ ಏನು ಚಿಕ್ಕಬಳ್ಳಾಪುರದ ಜನತೆಯ ಕೂಗು ಅವ್ರಿಗೆ ಅವಾಗ ಸರಿ ಹೋಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೇ ಅರ್ಥದಲ್ಲಿ ಅವ್ರು ಹೇಳಿದ್ರು. ಅಂದ್ರೆ ನಾವೇನು ಹೋರಾಟ ಮಾಡ್ತಾ ಇದೀವಿ, ನೀರಲ್ಲಿ ಹುಣಸೆ ಹಣ್ಣು ಹಿಂಡಿದಾಗ ಆಗ್ತಿಲ್ಲ. ಈ ಹೋರಾಟ ಯಾರಿಗೆ ತಟ್ಟಬೇಕು ಅವ್ರಿಗೆ ತಟ್ಟಿದೆ. ಆದ್ರೆ ಲಜ್ಜೆಗೆಟ್ಟ ರಾಜಕಾರಣಿಗಳು ನಮಗೆ ತಟ್ಟಿದೆ ಅಂತ ಹೇಳ್ಕೊಳ್ಳೋ ಅಂತಹ ಆ ಒಳ್ಳೆ ಮನಸ್ಥಿತಿಯನ್ನ ಇನ್ನೂ ಹೊಂದಿಲ್ಲ. ತಾವು ದೊಡ್ಡವರು, ತಾವು ಆಕಾಶದಿಂದ ಉದಿರೋದು, ತಾವು ಚುನಾವಣೆ ಸಮಯದಲ್ಲಿ ಮಾತ್ರ ಜನಗಳ ಹತ್ರ ಬರೋದು, ಇನ್ನು 5 ವರ್ಷ ನಾವು ಆಡಿದ್ದೆ ಆಟ ಅನ್ನುವ ಮನಸ್ಥಿತಿ ಅವರಿಗೆ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಅಂತಹ ಒಂದು ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಹಕ್ಕನ್ನ ಕಿತ್ಕೊಳ್ಳೋ ಅಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಹೋರಾಟ ಅದ್ಭುತವಾಗಿ ನಡೀತದೆ. ಇಡೀ ಚಿಕ್ಕಬಳ್ಳಾಪುರ ಜನ ಅಂಡರ್ ಕರೆಂಟ್ ಇದು. ಪ್ರತಿಯೊಬ್ಬ ನಾಗರಿಕ ನಮ್ಮ ಜೊತೆ ಇದ್ದಾನೆ, ನಮ್ಮ ಹೋರಾಟದ ಜೊತೆಗಿದ್ದಾನೆ. ಅಂತಹ ಒಂದು ಅದ್ಭುತವಾದ ಹೋರಾಟಕ್ಕೆ ಇತಿಹಾಸದ ಪುಟಗಳಲ್ಲಿ ಕವಲಿನಿ ಮಾತ್ರ ಅಲ್ಲ, ಕವಲಿನಿ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನೆಸ್ಕೊಳ್ಳುವಂತಹ ಒಂದು ಹೋರಾಟವನ್ನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇವತ್ತು ಸಾಕ್ಷಿಯಾಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ತಾಯಿ, ಪ್ರತಿಯೊಬ್ಬ ಡಯಾಲಿಸಿಸ್ ಪೇಷಂಟ್ ಕೂಡ ಇದಕ್ಕೆ ಸೈನ್ ಮಾಡ್ತಾನೆ. ಚಿಕ್ಕಬಳ್ಳಾಪುರದ ಎಲ್ಲ ನಾಗರಿಕರಿಗೂ ಮತ್ತೆ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಇನ್ನು ದಶಕಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ನೀರಾವರಿ ಹೋರಾಟ ಏನಿದೆ, ಆ ನೀರಾವರಿ ಹೋರಾಟಕ್ಕೆ ಈಗ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ನಮ್ಗೆ ಇವತ್ತು ಶುದ್ಧ ಕುಡಿಯುವ ನೀರನ್ನು ಕೊಡುವಂತಹ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ. ಅದರ ಒಂದು ಭಾಗವಾಗಿ 10 ಹಲವು ಹೋರಾಟಗಾರರು 10 ಹಲವು ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆಗಳು ಮಾಡಿದ್ರು ನನ್ನ ಸ್ನೇಹಿತರು. ನಾವು ಸ್ವಯಂ ಪ್ರೇರಿತ ಬಂದ್ಗೆ ಘೋಷಣೆ ಕೊಟ್ಟಿದ್ವಿ. ಇದು ಯಾವುದೇ ಹೋರಾಟಗಳು ಏನು ಇವತ್ತಿನ ಸರ್ಕಾರಗಳ ಅವರಿಗೆ ಗೊತ್ತಾಗ್ತಿದೆ, ಹೋರಾಟ ಮಾಡ್ತಿರೋದು ಗೊತ್ತಾಗ್ತಿದೆ, ಆ ಬಿಸಿ ತಟ್ತಿದೆ. ಆದರೆ ಏನು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಗಾದೆ ಪ್ರಕಾರ ನಾವು ಯಾಕೆ ಇವ್ರು ಹೇಳಿದ ತಕ್ಷಣ ಒಪ್ಪಬೇಕು, ಅಥವಾ ಈಗ ಮಾಡಿದ್ರೆ ನಮಗೇನು ಲಾಭ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಗ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಸರ್ಕಾರಗಳಿದೆ. ಆದರೆ ನೀವು 100% ನಂಗೆ ಗೊತ್ತಿದೆ, ಎಲೆಕ್ಷನ್ಗೆ ಮೊದಲು ನೀವು ಘೋಷಣೆ ಮಾಡ್ತೀರಾ ಟರ್ಷರಿ ಟ್ರೀಟ್ಮೆಂಟ್ಗೆ. ಆದರೆ ಅದಕ್ಕೆ 2 ವರ್ಷ ಟೈಮ್ ಇದೆ. ಆವತ್ತು ನೀವು ತಿಪ್ಪೆ ಸಾರಿಸಿ ಹೋಗೋವಂಥ ಕೆಲಸ ಮಾಡ್ತೀರಾ. ಆದರೆ ಅದಕ್ಕೆ ನಾವು ಒಪ್ಪಲ್ಲ. 2 ವರ್ಷ ನನ್ನ ಜನಗಳಿಗೆ ನಾವು ವಿಷ ಕುಡಿಸ್ಕೊಂಡು ನಾವಿಲ್ಲಿ ಬದುಕಕ್ಕೆ ನಾವು ರೆಡಿ ಇಲ್ಲ. ನನ್ನ ತಂದೆ ತಾಯಿಗಳು, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಈ ಒಂದು ನೀರನ್ನು ಕುಡಿದು ಏನಾಗುತ್ತೆ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತವಾಗಿ ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಇವತ್ತು ಚಾಲನೆಯನ್ನು ಸಹ ಕೊಟ್ಟಿದ್ದೀವಿ. ಚಾಲನೆಯನ್ನು ಕೊಟ್ಟಿದ್ದು ವಿಶೇಷವಾಗಿ ಏನಂತಂದರೆ, ಒಬ್ಬ ಡಯಾಲಿಸಿಸ್ ಪೇಷಂಟ್ 35 ವರ್ಷದ ಹುಡುಗ, ಇದಕ್ಕೂ ಆ ಹುಡುಗನ ನೋಡಿದ್ರೆ, ಅವ್ರ ತಾಯಿನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಡ ಕುಟುಂಬ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳೋಂತಹ ಪರಿಸ್ಥಿತಿ. ಆ ಹುಡುಗ ಈಗಾಗಲೇ ಅರ್ಧ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ತಾಯಿಯಂತೂ ಅಸಹಾಯಕತೆ ನೋಡೋಕ್ಕಾಗತ್ತಿಲ್ಲ. ಅಂತಹ ಇನ್ನಷ್ಟು ಅಸಹಾಯಕ ಕುಟುಂಬಗಳನ್ನು ತಯಾರಿ ಮಾಡುವಂತಹ ಹೊರಟಿರುವಂತಹ ನನ್ನ ಸರ್ಕಾರಕ್ಕೆ ಚೀಮಾರಿ ಆಗ್ತಾ, ನನ್ನ ಸರ್ಕಾರಕ್ಕೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ, ದಯವಿಟ್ಟು ನಮಗೆ ಶುದ್ಧ ನೀರನ್ನು ಕೊಡಿ. 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ಜೊತೆಗೆ ಕೃಷ್ಣಾ ನದಿಯನ್ನು ನೀರನ್ನು ಬರುವಂತಹ ಕೆಲಸವನ್ನು ಸಹ ಸರ್ಕಾರಗಳು ಮಾಡಬೇಕು ಅಂತೇಳಿ ಇವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅನ್ನುವಂಥ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡ್ತೀವಿ. ಸರ್, ಇದು ಕೇವಲ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾತ್ರನೇ, ಇಡೀ ಜಿಲ್ಲೆಗೆ? ನೋಡಿ, ಯಾವುದಾದ್ರೂ ಒಂದು ಹೋರಾಟ ಸ್ಟಾರ್ಟ್ ಆಗೋದು ಒಂದು ಮನೆಯಿಂದ, ಒಂದು ವ್ಯಕ್ತಿಯಲ್ಲಿ ಹುಟ್ಟುವಂತಹ ಆ ಮನಸ್ಸಿನಲ್ಲಿ, ಆ ಹೃದಯದಲ್ಲಿ, ಆ ಮೆದುಳಲ್ಲಿ ಹುಟ್ಟುವಂತಹ ಒಂದು ವಿಷಯ ಏನಿರುತ್ತೆ, ಅದು ಕಾಡ್ಗಿಚ್ಚಿನಂತೆ ಹರಡ್ತಾ ಹೋಗುತ್ತೆ. ಅದೇ ರೀತಿ ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೀಮಿತವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆದರೆ ಇವತ್ತು ನಾವು ಮಾಡ್ತಾ ಇರುವಂತಹ ಹೋರಾಟದ ಕಿಚ್ಚು ಬೇರೆ ಬೇರೆ ತಾಲೂಕುಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡುವಂಥ ಕೆಲಸ ಆಗ್ತಿದೆ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಜಿಲ್ಲೆಯಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟಕ್ಕೆ ಈ ಒಂದು ಕುಲುಷಿತ ನೀರನ್ನು ಜಾಸ್ತಿ ಕೊಟ್ಟಿಲ್ಲ. ಚಿಂತಾಮಣಿಗೆ ಈ ಕುಲುಷಿತ ನೀರು ಜಾಸ್ತಿ ಹೋಗಿಲ್ಲ. ಬಾಗೇಪಲ್ಲಿಗೆ ಇದುವರೆಗೂ ಈ ಕಲುಷಿತ ನೀರು ಹೋಗಿಲ್ಲ. ಗೌರಿಬಿದನೂರಿಗೂ ಕಲುಷಿತ ನೀರು ಹೋಗಿಲ್ಲ.
ಕಲುಷಿತ ನೀರನ್ನು ತುಂಬಿಸಿಟ್ಟಿರೋದು ನನ್ನ ಚಿಕ್ಕಬಳ್ಳಾಪುರದಲ್ಲಿ. ಕಲುಷಿತ ನೀರಿನ ಗುಂಡಿಗಳಾಗಿ ಮಾರ್ಪಟ್ಟಿದೆ. ನಾನು ಇವತ್ತೊಂದು ಪೇಪರಲ್ಲಿ ಓದ್ತಿದ್ದೆ, ಚಿಕ್ಕಬಳ್ಳಾಪುರದ ಏನು ಬೇರೆಯವ್ರ ಮನೆ ಗಲೀಜು ನೀರನ್ನು ಎಲ್ಲೋ ಬಿಡೋದು ಯಾಕೆ, ಚಿಕ್ಕಬಳ್ಳಾಪುರದ ಜನ ಬೆದ್ರು ಮುಗ್ಧರು ಅಂತ ಅಂದ್ಕೊಂಡು ನಮ್ಮ ಕೆರೆಗಳಿಗೆ ತುಂಬಿಸುವಂಥ ದುಸ್ಸಾಹಸವನ್ನು, ಹೀನ ಕೃತ್ಯವನ್ನು ಈ ಸರ್ಕಾರಗಳು ಮಾಡ್ತಿದೆ. ಅವರ ವಿರುದ್ಧ ನಾವು ಚಿಕ್ಕಬಳ್ಳಾಪುರ ಜನತೆನೇ ಎದ್ದೇಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರದ ಜನ ಇವತ್ತು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಸರ್, ಮಿನಿಸ್ಟರ್ ಹೇಳ್ತಾರೆ HL ಮೇಲೆ ನೀರು ಸಮಸ್ಯೆ ಏನಿಲ್ಲ, ಸೊ ಈ ಕನ್ವಾರ್ ಕೆರೆಗೆ ನಗರದ ತ್ಯಾಜ್ಯ ನೀರು ಹೋಗ್ತಿದೆ, ಅದರಿಂದ ಸಮಸ್ಯೆ ಆಗ್ತಿದೆ ಅಂತ. ನಗರದ ತ್ಯಾಜ್ಯ ನೀರು ಹೋಗ್ತಿದ್ರೆ ಮಿನಿಸ್ಟರ್ ಏನು ಮಾಡ್ತಿದ್ದಾರಂತೆ? ನಗರದ ತ್ಯಾಜ್ಯ ನೀರು ಮಿನಿಸ್ಟ್ರಿಗೆ ಸಂಬಂಧ ಇಲ್ಲ ಅಂತ, ನಗರದ ತ್ಯಾಜ್ಯ ನೀರು ನಾವೇ ನೋಡ್ಕೊಬೇಕಂತ. ಅದು ನಗರದ ತ್ಯಾಜ್ಯ ನೀರನ್ನು ಬಿಡ್ತಿದ್ದಾರೆ ಅಂತ ಮಿನಿಸ್ಟ್ರ್ ಒಪ್ಕೊಂಡ್ಮೇಲೆ ಸರ್ಕಾರದ ವೈಫಲ್ಯ ಅಲ್ವಾ? ಅದನ್ನು ಶುದ್ಧ ಮಾಡೋದು ಯಾರು? ಮೀನು ಸಾಯೋದಕ್ಕೆ ಕಾರಣ ಅಲ್ಲ ಸರ್, ಜನ ಸತ್ತೋಗ್ತಿದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಮುಗ್ಧ ಮೀನುಗಳಲ್ಲಿ ತೇಲ್ತಾ ಇದ್ವು, ನಾವು ನೋಡಿದ್ವಿ. ಜನ ಬಚ್ಚಿಟ್ಕೊತಾರೆ, ಕಾಯಿಲೆ ಬಂದರೆ ಬಚ್ಚಿಟ್ಕೊಳೋ ಅಂತಹ ಸಂಸ್ಕೃತಿ ನಮ್ಮದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನು ಮಾಡ್ತೀರಾ? ಇದನ್ನು ದಾರಿ ತಪ್ಪಿಸುವಂತಹ ಕೆಲಸಗಳು ಮಾಡುವಂತಹ ಕೆಲಸ ಆಗ್ತಿದೆ. ಇವತ್ತು ನನ್ನ ಮಂತ್ರಿಗಳ ಮಾತು ಕೇಳ್ತಾ ಇದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿದ್ರು ಏನು ಕೂಗೇನೆತ್ತಿದೆ, ಟರ್ಷರಿ ಟ್ರೀಟ್ಮೆಂಟ್ ಬೇಕು ಅಂತ. ಈಗ ಹೊಸದಾಗಿ ಏನು ನಾವು ಯಂತ್ರಗಳಾಗ್ತಾ ಇದ್ದಾರೆ BWSSB, ಟರ್ಷರಿ ಟ್ರೀಟ್ಮೆಂಟ್ ಅಷ್ಟೇ ಒಳ್ಳೆ ನೀರು ಬರುತ್ತೆ ಅಂತ. ತಮ್ಮ ಗಮನಕ್ಕಿರಲಿ, ಏನು ಏರ್ಪೋರ್ಟಲ್ಲಿ ಫ್ಲಶ್ಗೆ ವಾಟರ್ ಹೋಗೋದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ರೀ. ಏನು ಏರ್ಪೋರ್ಟಿಂದ ಅಲ್ಲಿ ಹೋಗೋ ಅಂಥ ಜನಗಳು ಆಕಾಶದಿಂದ ಉದ್ರೋರ? ಟಾಯ್ಲೆಟ್ ತೊಳೆಯೋಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ರೀ. ನಾವು ಕುಡಿಯೋ ನೀರು ಕೇಳ್ತಾ ಇದ್ರೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಟರ್ಷರಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಾ? ನಮ್ಮ ಶಾಸಕರಂತೂ ಏನು ಕಾಣದೇ ಇಲ್ಲ. ಯಾವಾಗಾದರೂ ಬರ್ತಾರೆ, ನಮ್ಮ ಏನೋ ಪಾಪ ನಮ್ಮೂರು ನಮ್ಮ ಚಿಕ್ಕಬಳ್ಳಾಪುರ ಏನೋ ಮಾಡ್ತಾರೆ, ಮಾಡಲಿ. ಹೊಸದು ಏನು ಮಾಡಿದ್ರು ನಾವು ನಿಮ್ಮ ಜೊತೆ ನಿಂತ್ಕೊತೀವಿ. ಅದ್ರ ಮುಖಾಂತರ ಆಗಿರೋದೇನು ರೀ ಶಾಸಕರೇ? ಯಾವಾಗ ರೀ ನಾವು ವಿಷ ನೀರು ಕುಡಿಯೋದನ್ನ ಕಡಿಮೆ ಮಾಡಿಸೋದು? ನೀವು ಒಳ್ಳೆ ನೀರು ಕೊಡಪ್ಪ. ಇನ್ನು 1.5 ವರ್ಷ ಇಲ್ಲ ನಿಂದು. ನೀನಿವಾಗ ನಿಮ್ಮದೇ ಆದ ಒಂದು ಏನೋ ರಾಜಕೀಯ ನೋಡಿಕೊಂಡು, ನಿಮ್ಮ ಆಟ ನೋಡಿಕೊಂಡು, ನಿಮ್ಮ ಪಕ್ಷದ್ದೇ ಕೆಲಸ ನೋಡಿಕೊಂಡು ಇದೇ ಆಗೋದ್ರೆ, ನಮ್ಮನ್ನು ಚಿಕ್ಕಬಳ್ಳಾಪುರದ 2 ಲಕ್ಷ ಜನ ನಿಮ್ಮ ನಂಬಿ ಓಟ್ ಹಾಕಿದ್ರಲ್ಲಪ್ಪ. ಬೆಳಗ್ಗೆ ಇದ್ದರೆ ಒಬ್ಬ ಬಡವನಿಂದ ಹಿಡಿದು ಸಾಹುಕಾರನವ್ರಿಗೂ ಟ್ಯಾಕ್ಸ್ ಕಟ್ತಾನಲ್ಲಯ್ಯ, ಅವ್ರಿಗೆ ಯಾವತ್ತೂ ನೀವು ಮಾಡೋದು? ನಮ್ಮ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮಗೆ ಮರ್ಯಾದೆ ಏನು ಕೊಡ್ತಾ ಇದ್ವಿ, ಬಹುವಚನದಲ್ಲಿ ಮಾತಾಡ್ತಾ ಇದ್ವಿ, ಆ ಮಾತುಗಳಿಂದ ಮೇಲೆ ಚೇಂಜ್ ಆಗುತ್ತೆ. ಅದು ನನ್ನೊಬ್ಬನ ಮಾತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಮಾತಾಗುತ್ತೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಭಯ ಬೀಳಬೇಕು. ಅಂತಹ ಪರಿಸ್ಥಿತಿ ತಂದುಕೊಂತ ಇದ್ರೆ ನೀವೇ ಹುಷಾರಾಗಿರಿ. ನೀರ್ರಿ ನಾವು ಕೇಳ್ತಾ ಇರೋದು, ನಿಮ್ಮ ಮನೆ ಆಸ್ತಿ ಕೇಳ್ತಾ ಇದೀವ? ಏನು ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತೀರೇನ್ರಿ ನೀವು ಸರ್ಕಾರಗಳವರು? ನಾವು ಕಟ್ಟಿರೋ ಟ್ಯಾಕ್ಸಲ್ಲಿ ಅತ್ಯಂತ ಹೆಚ್ಚಾದ ಟ್ಯಾಕ್ಸ್ ಕಟ್ಟುವಂಥವ್ರು ಗಣಿಗಳು ನಮ್ಮ ಭಾಗದಲ್ಲೇ ಇರೋದು. ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳು ನಾವು ಕಟ್ಟಂಗೆ ಇನ್ಯಾರು ಕಟ್ಟೋದಿಲ್ಲ. ಎಂತೆಂಥ ಕೃಷಿಗಾರರು ನಮ್ಮ ಹತ್ರ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಊಟ ಕೊಡೋಂಥ ಜನ ನಮ್ಮವರು, ತರಕಾರಿ ಕೊಡೋಂಥ ಜನ ನಮ್ಮವರು. ಅಂಥವರು ಕತ್ತಿಸ್ಕೋಂಥ ಕೆಲಸ ಮಾಡ್ತಾ ಇದ್ದೀರಾ? ಮಾನ ಮರ್ಯಾದೆ ಇದೆಯೇನ್ರಿ ಸರ್ಕಾರಗಳಿಗೆ? ನಿಮಗೆ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮ್ಮನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳೋ ಅಂಥ ಸಮಯ ತುಂಬ ಹತ್ತಿರದಲ್ಲಿದೆ. ಈ ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ನೀವು ಒಪ್ಪಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಕ್ತದಲ್ಲಿ ನಾವು ಸಹಿಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಆಗ್ಲಾದ್ರೂ ನಮ್ಮ ರಕ್ತ ಕುಡಿದಾದ್ರೂ ನಿಮಗೆ ಬುದ್ಧಿ ಬರುತ್ತಾ ಅನ್ನೋದು ನಮ್ಮ ಭಾವನೆ. ಸರ್, ರಾಷ್ಟ್ರಪತಿಗಳಿಗೆ ಲಕ್ಷ ಸಹಿ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಯಾಕೆ ಬಂತು, ಹೇಗೆ ಬಂತು? ನೋಡಿ ಸರ್, ಹೋರಾಟ ಮಾಡಬೇಕಾದ್ರೆ ಪರಿಕಲ್ಪನೆ ನಾನು ಆವತ್ತಿಂದಲೇ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ. ಸಂದೀಪ್ ರೆಡ್ಡಿ ಒಂದು ಮುಖ ಮಾತ್ರ. ಸಂದೀಪ್ ರೆಡ್ಡಿ ಹಿಂದೆ 10 ಹಲವು ಪ್ರಬುದ್ಧರಿದ್ದಾರೆ, ಹಿರಿಯರಿದ್ದಾರೆ, ಏನು ಅನುಭವಿಗಳಿದ್ದಾರೆ, ಯುವಕರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾ ಇರ್ತಾರೆ. ನಾವೊಂದಷ್ಟು ಸಾಮೂಹಿಕವಾಗಿ ಕೂತ್ಕೊಂಡು ಯಾವುದು ಸರಿ ಹೋಗುತ್ತೆ, ಯಾವುದು ಜನಗಳಿಗೆ ತಲುಪುತ್ತೆ ಅಂತೇಳಿ ಮಾಡೋದಷ್ಟು ಬಿಟ್ಟರೆ ಇದು ಸಂದೀಪ್ ರೆಡ್ಡಿ ಒಬ್ಬರ ಐಡಿಯಾ ಅಲ್ಲ. ಸಂದೀಪ್ ರೆಡ್ಡಿ ಒಬ್ಬ ಸಾಮಾನ್ಯ ಯುವಕ ಅಷ್ಟೇ. ಸಂದೀಪ್ ರೆಡ್ಡಿ ಒಬ್ಬ ಸಾಮಾನ್ಯ ಪ್ರಜೆ ಅಷ್ಟೇ. ಆದರೆ ಇದೇನು ನಾವು ಕೆಲಸ ಮಾಡ್ತೀವಿ, ಎಲ್ಲ ನನ್ನ ಜನಗಳೇನಿದ್ದಾರೆ ಯಾರಿಗೂ ಕಾಣದಿರೋ ತೆರೆಮರೆಯಲ್ಲಿ ಕೆಲಸ ಮಾಡುವಂಥ ಅವರ ಕೆಲಸ ಇದು. ನನ್ನೊಬ್ಬನ ಕೆಲಸ ಅಲ್ಲ ಅನ್ನೋದನ್ನು ತಮಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ.